ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ರೂಪಣಾತ್ಮಕ ಮೌಲ್ಯಮಾಪನ 4. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುಖ್ಯ ಪ್ರಶ್ನೆ 1ರಲ್ಲಿ 4 ಆಯ್ಕೆಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಂಡು ಬರಿತಕ್ಕಂಥದ್ದು. ಮೊದಲೇ ಪ್ರಶ್ನೆ ಏನಂತಂದ್ರೆ ಯುನಿಸೆಫ್ನ ಮೂಲ ಉದ್ದೇಶ ಅಂತಕ್ಕಂಥದ್ದಿದೆ. ಎರಡನೇ ಪ್ರಶ್ನೆ ತೆಗೆದುಕೊಂಡಾಗ ವಿಶ್ವ ಗ್ರಾಹಕರ ದಿನ ಅಂತಕ್ಕಂಥದ್ದಿದೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಬಂದಾಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು. ಮೂರನೇ ಪ್ರಶ್ನೆ ಏನಂತಂದ್ರೆ ಬೆಂಗಳೂರನ್ನು ಸಿಲಿಕಾನ್ ಕಣಿವೆ ಎಂದು ಕರೆಯುತ್ತಾರೆ ಏಕೆ ಅಂತ ಹೇಳಿ ಒಂದು ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ 4ನೇದು ಟೆಲಿಶಾಪಿಂಗ್ ಎಂದರೇನು ಅಂತೇಳಿ ಒಂದು ಪ್ರಶ್ನೆ ಇದೆ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಬಂದಾಗ 2 ಅಂಕದ ಒಂದು ಪ್ರಶ್ನೆಗಳು ಕಂಡು ಬರ್ತವೆ. 5ನೇ ಪ್ರಶ್ನೆ ತೆಗೆದುಕೊಂಡಾಗ ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಅಂತೇಳಿ ಒಂದು ಪ್ರಶ್ನೆ ಇದೆ. ಇನ್ನು ಭದ್ರತಾ ಸಮಿತಿಯ ಕಾಯಂ ದೇಶಗಳನ್ನು ಹೆಸರಿಸಿ ಅಂತೇಳಿ ಒಂದು ಪ್ರಶ್ನೆ. ಇನ್ನು ಅಥವಾ ಪ್ರಶ್ನೆಯನ್ನು ಕೂಡ ಇಲ್ಲಿ ನೀಡಿರ್ತಕ್ಕಂಥದ್ದು. ಅದೇನಂತಂದ್ರೆ ಭಾರತ ಎದುರಿಸುತ್ತಿರುವ ಸಾಮಾಜಿಕ ಸವಾಲುಗಳು ಯಾವುವು ಅಂತೇಳಿ ಒಂದು ಪ್ರಶ್ನೆ ಇದೆ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ ಬಂದಾಗ 3 ಅಂಕದ ಪ್ರಶ್ನೆಗಳು ಕಂಡು ಬರ್ತವೆ. 7ನೇ ಪ್ರಶ್ನೆ ಕೈಗಾರಿಕೆಗಳು ದೇಶದ ಕೆಲವೇ ಪ್ರದೇಶಗಳಲ್ಲಿ ಕೇಂದ್ರೀಕೃತಗೊಳ್ಳಲು ಕಾರಣವೇನು ಅಂತೇಳಿ ಒಂದು ಪ್ರಶ್ನೆ ಇದೆ. ಅದೇ ರೀತಿ ಅಥವಾ ಪ್ರಶ್ನೆ ತೆಗೆದುಕೊಂಡಾಗ ಪ್ರವಾಹಗಳು ಉಂಟಾಗಲು ಕಾರಣಗಳೇನು ಅಂತೇಳಿ ಒಂದು ಪ್ರಶ್ನೆ ಇದೆ. ಇನ್ನು 8ನೇ ಪ್ರಶ್ನೆ ತೆಗೆದುಕೊಂಡಾಗ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿಗೆ ಇರತಕ್ಕಂಥ ಒಂದು ವ್ಯತ್ಯಾಸ, ಇಲ್ಲಿ ಭಿನ್ನತೆಗಳನ್ನು ಬರೀತಕ್ಕಂಥದ್ದು. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ ಬಂದಾಗ 4 ಅಂಕದ ಪ್ರಶ್ನೆಗಳು ಕಂಡು ಬರ್ತವೆ. 9ನೇ ಪ್ರಶ್ನೆ ಏನಂತಂದ್ರೆ 2ನೇ ಮಹಾಯುದ್ಧಕ್ಕೆ ಕಾರಣಗಳೇನು ಅಂತೇಳಿ ಅಥವಾ ಪ್ರಶ್ನೆ ಕೊಟ್ಟಿರ್ತಕ್ಕಂಥದ್ದು. ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳನ್ನು ಇಲ್ಲಿ ವಿವರಿಸಬೇಕು ಅಂತೇಳಿ. ಇನ್ನು ಕೊನೆಯದಾಗಿ ಮ್ಯಾಪ್ ಇರ್ತದೆ. 2 ಅಂಕ. ಮೊದಲೇದು ಭಾರತ ಹೆಬ್ಬಾಗಿಲು ಅಂತಕ್ಕಂಥದ್ದಿದೆ. ಇನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಕ್ಕಂಥದ್ದು. ಇನ್ನು ಉತ್ತರ ಸಹಿತ ಏನು ಮಾಡಿ ಅಂತಂದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಮೊದಲೇ ಪ್ರಶ್ನೆ ಏನಿತ್ತು ಅಂತಂದ್ರೆ ಯುನಿಸೆಫ್ನ ಮೂಲ ಉದ್ದೇಶ ಅಂತಕ್ಕಂಥದ್ದು. ಇಲ್ಲಿ ಮೂಲ ಉದ್ದೇಶ ಏನಂತಂದ್ರೆ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶ. ಇನ್ನು 2ನೇ ಪ್ರಶ್ನೆ ತೆಗೆದುಕೊಂಡಾಗ ವಿಶ್ವ ಗ್ರಾಹಕರ ದಿನ ಅಂತೇಳಿ ಮಾರ್ಚ್ 15. ಆಪ್ಷನ್ ಇಲ್ಲಿ ಡಿ ಆಗ್ತದೆ. ಓಕೆ, ನೆಕ್ಸ್ಟು ಮುಖ್ಯ ಪ್ರಶ್ನೆ 2ರಲ್ಲಿ ಬಂದಾಗ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು. ಬೆಂಗಳೂರನ್ನು ಸಿಲಿಕಾನ್ ಕಣಿವೆ ಎಂದು ಕರೆಯುತ್ತಾರೆ ಏಕೆ ಅಂತಕ್ಕಂಥದ್ದಿತ್ತು. ಇಲ್ಲಿ ಉತ್ತರ ನೋಡೋದಾದ್ರೆ ಬೆಂಗಳೂರು ಏನಾಗಿದೆ ಅಂದರೆ ಮಾಹಿತಿ ತಂತ್ರಜ್ಞಾನದ ಒಂದು ಪ್ರಮುಖ ಕೇಂದ್ರವಾಗಿದೆ. ಆ ಕಾರಣಕ್ಕಾಗಿ ಸಿಲಿಕಾನ್ ಕಣಿವೆ ಅಂತೇಳಿ ಕರೀತಾರೆ. ಇನ್ನು 4ನೇ ಪ್ರಶ್ನೆ ತೆಗೆದುಕೊಂಡಾಗ ಟೆಲಿಶಾಪಿಂಗ್ ಎಂದರೇನು ಅಂತೇಳಿ ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಯಿಂದ ಮನೆಯಲ್ಲೇ ಕುಳಿತು ವಸ್ತುಗಳನ್ನು ಕೊಳ್ಳೋದಕ್ಕೆ ಏನಂತೇಳಿ ಕರಿತೀವಿ ಅಂತಂದ್ರೆ ಟೆಲಿಶಾಪಿಂಗ್ ಅಂತೇಳಿ ಕರಿತೀವಿ. ಇನ್ನು ಮುಖ್ಯ ಪ್ರಶ್ನೆ 3ಕ್ಕೆ ಬಂದಾಗ 2 ಅಂಕದ ಪ್ರಶ್ನೆಗಳು ಕಂಡು ಬರ್ತವೆ. 5ನೇ ಪ್ರಶ್ನೆ ಏನಂತಂದರೆ ಇಲ್ಲಿ ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಅಂತೇಳಿ. ಇಲ್ಲಿ ಗೋವಾ ಏನಂತಂದ್ರೆ ಭಾರತಕ್ಕೆ ಸೇರಲು ನಿರಂತರವಾಗಿರ್ತಕ್ಕಂಥ ಒಂದು ಚಳವಳಿ ಪ್ರಾರಂಭವಾಗ್ತದೆ. ಅದೇ ರೀತಿ ಪೋರ್ಚುಗೀಸರಿಂದ ಚಳವಳಿ ದಮನ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇಲ್ಲಿ ನಡೀತದೆ. ಇನ್ನು ಪೋರ್ಚುಗೀಸರು ಆಫ್ರಿಕಾ ಮತ್ತು ಯುರೋಪ್ನಿಂದ ಹೆಚ್ಚಿನ ಒಂದು ಸೈನ್ಯವನ್ನು ತರಿಸಿಕೊಳ್ತಾರೆ. ಸತ್ಯಾಗ್ರಹಗಳಿಂದ ಗೋವಾ ವಿಮೋಚನಾ ಹೋರಾಟ ಅಂತಕ್ಕಂಥದ್ದು ತೀವ್ರಗೊಳ್ತದೆ. ಇನ್ನು ಭಾರತ ಮಧ್ಯಪ್ರವೇಶಿಸ್ತದೆ. 1961ರಲ್ಲಿ ಗೋವಾ ಅಂತಕ್ಕಂಥದ್ದು ಭಾರತ ಒಕ್ಕೂಟಕ್ಕೆ ಸೇರ್ತದೆ. ಇನ್ನು 6ನೇ ಪ್ರಶ್ನೆ ತೆಗೆದುಕೊಂಡಾಗ ಭದ್ರತಾ ಸಮಿತಿಯ ಕಾಯಂ ದೇಶಗಳನ್ನು ಹೆಸರಿಸಿ ಅಂತೇಳಿ. ಇಲ್ಲಿ ಯಾವುದು ಅಂತಂದ್ರೆ ಅಮೇರಿಕಾದ ರಷ್ಯಾ ಅಂತಕ್ಕಂಥದ್ದು, ಬ್ರಿಟನ್ ಆಗಿರ್ಬೋದು, ಫ್ರಾನ್ಸ್ ಮತ್ತು ಚೀನಾ ಅಂತಕ್ಕಂಥದ್ದು. 5 ಕಾಯಂ ರಾಷ್ಟ್ರಗಳು. ಇನ್ನು ಅಥವಾ ಪ್ರಶ್ನೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಂತಂದರೆ ಭಾರತ ಎದುರಿಸುತ್ತಿರುವ ಸಾಮಾಜಿಕ ಸವಾಲುಗಳು ಯಾವುವು ಅಂಥೇಳಿ ಇಲ್ಲಿ ನೋಡ್ತಾ ಹೋಗೋಣ. ಬಾಲ ಕಾರ್ಮಿಕತೆ ಅಂತಕ್ಕಂಥದ್ದು ಒಂದಿದೆ. ಇನ್ನು ಬಾಲ್ಯ ವಿವಾಹ ಅಂತಕ್ಕಂಥದ್ದು, ಹೆಣ್ಣು ಭ್ರೂಣ ಹತ್ಯೆ ಆಗಿರ್ಬೋದು, ಹೆಣ್ಣು ಶಿಶು ಹತ್ಯೆ ಮತ್ತು ವರದಕ್ಷಿಣೆ ಕಿರುಕುಳ ಅಂತಕ್ಕಂಥದ್ದು. ಇಷ್ಟು ಬರೀಬೇಕು. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ ಬಂದಾಗ 3 ಅಂಕದ ಒಂದು ಪ್ರಶ್ನೆಗಳಲ್ಲಿ ಕಂಡು ಬರ್ತವೆ. 7ನೇ ಪ್ರಶ್ನೆ ದೇಶದ ಒಂದು ಕೈಗಾರಿಕೆಗಳು ದೇಶದ ಕೆಲವೇ ಪ್ರದೇಶಗಳಲ್ಲಿ ಕೇಂದ್ರೀಕೃತಗೊಂಡಲು ಕಾರಣಗಳೇನು ಅಂತೇಳಿ. ಇಲ್ಲಿ ಉತ್ತರವನ್ನು ನೋಡೋದಾದ್ರೆ
ಸೊ ಕಚ್ಚಾ ವಸ್ತುಗಳ ಲಭ್ಯತೆ ಇರುವುದರಿಂದ, ಆಮೇಲೆ ಮಾರುಕಟ್ಟೆಯ ಸೌಲಭ್ಯ ಇರುವುದರಿಂದ, ಸೊ ಕಾರ್ಮಿಕರ ಪೂರೈಕೆ ಇರುವುದರಿಂದ, ಇನ್ನು ಭೂಮಿ ಲಭ್ಯತೆ, ಆಮೇಲೆ ಶಕ್ತಿ ಸಂಪನ್ಮೂಲಗಳ ಲಭ್ಯತೆ ಆಗಿರ್ಬೋದು, ಸಂಚಾರ ಸೌಲಭ್ಯ, ಸೊ ಬಂದರುಗಳ ಸೌಲಭ್ಯ ಆಗಿರ್ಬೋದು, ಅದೇ ರೀತಿ ತಾಂತ್ರಿಕತೆ ಅಂತೇಳಿ ಕರಿತೀವಿ. ಇನ್ನು ಸರ್ಕಾರದ ನೀತಿ ನಿಯಮಗಳು ಅಂತಕ್ಕಂಥದ್ದು. ಸೊ ಎಷ್ಟೆಲ್ಲ ಅಂಶಗಳಿಂದ ಏನಂತಂದ್ರೆ ಇಲ್ಲಿ ಕೈಗಾರಿಕೆಗಳು ದೇಶದ ಕೆಲವೇ ಪ್ರದೇಶಗಳಲ್ಲಿ ಕೇಂದ್ರೀಕೃತಗೊಂಡಿರ್ತಕ್ಕಂಥದ್ದು. ಇನ್ನು ಅಥವಾ ಪ್ರಶ್ನೆ ಏನು ಕೇಳಿತ್ತು ಅಂತಂದ್ರೆ ಪ್ರವಾಹಗಳು ಉಂಟಾಗಲು ಕಾರಣಗಳೇನು ಅಂತೇಳಿ. ಸೊ ಇಲ್ಲಿ ನೋಡ್ತಾ ಹೋಗೋಣ. ಸೊ ಅನಿಶ್ಚಿತ ಮಾನ್ಸೂನ್ ಮಳೆ ಆಗಿರ್ಬೋದು, ಸೊ ಅತ್ಯಧಿಕ ಮಳೆ ಆಗಿರ್ಬೋದು, ಈ ನದಿಗಳ ಪಾತ್ರಗಳಲ್ಲಿ ಹೂಳು ತುಂಬುವುದು, ಇನ್ನು ಅಣೆಕಟ್ಟು ಮತ್ತು ಅಡ್ಡಗಟ್ಟೆ ಒಂದು ಹೊಡೆತ ಆಗಿರ್ಬೋದು, ಸೊ ನದಿ ಪಾತ್ರದ ಒಂದು ಬದಲಾವಣೆ ಆಗಿರ್ಬೋದು, ಸೊ ಚಂಡಮಾರುತದ ಉಂಟಾಗಿರ್ತಕ್ಕಂಥ ಒಂದು ಮಳೆ ಆಗಿರ್ಬೋದು, ಇನ್ನು ಸಮುದ್ರದ ಮಧ್ಯದಲ್ಲಿ ಸಂಭವಿಸ್ತಕ್ಕಂಥ ಒಂದು ಭೂಕಂಪ, ಆಮೇಲೆ ಅರಣ್ಯ ನಾಶ ಆಗಿರ್ಬೋದು, ಯೋಜನಾಬದ್ಧವಾಗಿ ನಿರ್ಮಿಸಿದ ಒಂದು ಸೇತುವೆಗಳು, ಇನ್ನು ಅಕ್ರಮವಾಗಿ ಭೂಬಳಕೆಯಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆ. ಸೊ ಇಷ್ಟೆಲ್ಲ ಏನಂತಂದ್ರೆ ಪ್ರವಾಹಕ್ಕೆ ಕಾರಣಗಳು. ಓಕೆ, ಇನ್ನು 8ನೇ ಪ್ರಶ್ನೆ ತೆಗೆದುಕೊಂಡಾಗ ವೈಯಕ್ತಿಕ ಹಣಕಾಸು ಸಾರ್ವಜನಿಕ ಹಣಕಾಸಿಗಿಂತ ಹೇಗೆ ಭಿನ್ನವಾಗಿದೆ ಅಂತೇಳಿ. ಸೊ ಇಲ್ಲಿ ನಾಲ್ಕು ಅಂಶಗಳನ್ನು ಏನು ಮಾಡಿದ್ದೀನಿ ಅಂತಂದ್ರೆ ನಿಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಎಲ್ಲವೂ ಕೂಡ ಏನಂತಂದರೆ ಇಲ್ಲಿ ವೈಯಕ್ತಿಕ ಹಣಕಾಸು, ಇನ್ನು ಸೊ ಈ ಭಾಗದಲ್ಲಿ ಸಾರ್ವಜನಿಕ ಒಂದು ಹಣಕಾಸು. ಇಲ್ಲಿ ನೋಡ್ತಾ ಹೋಗೋದಾದ್ರೆ ವೈಯಕ್ತಿಕ ಹಣಕಾಸು ವ್ಯಕ್ತಿಯ ಆದಾಯ ವೆಚ್ಚಕ್ಕೆ ಸಂಬಂಧಪಡ್ತದೆ, ಇನ್ನು ಸಾರ್ವಜನಿಕ ಹಣಕಾಸು ಸರ್ಕಾರದ ಒಂದು ಆದಾಯ ವೆಚ್ಚಕ್ಕೆ ಸಂಬಂಧಪಡ್ತದೆ. ಸೊ ಅದೇ ರೀತಿ ಇಲ್ಲಿ ವೈಯಕ್ತಿಕ ಹಣಕಾಸಿನಲ್ಲಿ ಸೊ ಮೊದಲ ಆದಾಯವನ್ನು ಅಂದಾಜು ಮಾಡಿ ಆಮೇಲೆ ಏನು ಮಾಡ್ತಾರೆ ಅಂತಂದರೆ ವೆಚ್ಚವನ್ನು ಮಾಡಲಾಗ್ತದೆ. ಇಲ್ಲಿ ಸಾರ್ವಜನಿಕ ಹಣಕಾಸಿನಲ್ಲಿ ಸೊ ವೆಚ್ಚವನ್ನು ಅಂದಾಜು ಮಾಡಿ ಅದಕ್ಕೆ ಸರಿ ಹೊಂದುವಂತೆ ಆದಾಯವನ್ನು ಇಲ್ಲಿ ತೆಗೆದುಕೊಳ್ತಾರೆ. ಇನ್ನು ವೈಯಕ್ತಿಕ ಹಣಕಾಸಿನಲ್ಲಿ ಸೊ ವ್ಯವಹಾರಗಳು ಎಲ್ಲವೇನಿರ್ತವೆ ಅಂತಂದ್ರೆ ಹಣಕಾಸಿಂದು ಗೌಪ್ಯವಾಗಿರ್ತವೆ. ಸೊ ಇಲ್ಲಿ ಶಾಸನ ಸಭೆಗಳಲ್ಲಿ ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ವೈಯಕ್ತಿಕ ಹಣಕಾಸಿನಲ್ಲಿ ಸೊ ಉಳಿತಾಯ ಮಾಡಿದ್ರೆ ಒಂದು ಕುಟುಂಬದ ಪ್ರಗತಿ ಇಲ್ಲಿ ಒಳ್ಳೆಯದಾಗ್ತದೆ. ಇನ್ನು ಸೊ ಇಲ್ಲಿ ಸಾರ್ವಜನಿಕ ಹಣಕಾಸಿನಲ್ಲಿ ಸೊ ಆದಾಯಕ್ಕಿಂತ ಅಧಿಕ ಒಂದು ವೆಚ್ಚಗಳನ್ನು ಇಲ್ಲಿ ಮಾಡ್ತಾ ಹೋದ್ರೆ ಅದು ಪ್ರಗತಿಗೆ ಪೂರಕ ಅಂತೇಳಿ ನೋಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟು ಮುಖ್ಯ ಪ್ರಶ್ನೆ 5ರಲ್ಲಿ ಬಂದಾಗ ಸೊ 4 ಅಂಕದ ಒಂದು ಪ್ರಶ್ನೆ ಕಂಡು ಬರ್ತಿದೆ ಇಲ್ಲಿ. ಸೊ 9ನೇ ಪ್ರಶ್ನೆ, 2ನೇ ಒಂದು ಮಹಾಯುದ್ಧಕ್ಕೆ ಕಾರಣಗಳೇನು ಅಂತೇಳಿ ಇಲ್ಲಿ ನೋಡ್ತಾ ಹೋಗೋಣ. ಮೊದಲೇ ಮಹಾಯುದ್ಧದ ಒಂದು ಸೋಲಾಗಿರ್ಬೋದು, ಅವಮಾನಕರ ಒಪ್ಪಂದ ಆಗಿರ್ಬೋದು, ರಾಷ್ಟ್ರೀಯವಾದದ ತೀವ್ರತೆ ಆಗಿರ್ಬೋದು, ಇನ್ನು ಉಗ್ರ ರಾಷ್ಟ್ರೀಯತೆ ಅಂತೇಳಿ ಕರಿತೀವಿ. ಸೊ ಕೈಗಾರಿಕೋದ್ಯಮಿಗಳಿಂದ ಒಂದು ಧನ ಸಹಾಯ ಆಗಿರ್ಬೋದು, ಸೇಡು ಮತ್ತು ದುರಾಭಿಮಾನದ ಒಂದು ಚಳವಳಿಗಳು ಉಂಟಾಗ್ತವೆ. ಸೊ ಅದೇ ರೀತಿ ಸರ್ವಾಧಿಕಾರಿಗಳ ಒಂದು ಬೆಳವಣಿಗೆ ಆಗಿರ್ಬೋದು, 2 ಶತ್ರು ಬಣಗಳ ಒಂದು ಉದಯ ಆಗಿರ್ಬೋದು, ರಾಷ್ಟ್ರಸಂಘದ ವಿಫಲತೆ ಆಗಿರ್ಬೋದು, ಪೋಲೆಂಡ್ ಸೊ ಇಲ್ಲಿ ಜರ್ಮನಿ ದಾಳಿ ಆಗಿರ್ಬೋದು. ಇನ್ನು ಅಥವಾ ಪ್ರಶ್ನೆ ಏನಿತ್ತು ಅಂತಂದ್ರೆ ಸಾಮಾನ್ಯ ಸಭೆ ರಚನೆ ಮತ್ತು ಕಾರ್ಯಗಳಂತೇಳಿ. ಸೊ ಇಲ್ಲಿ ರಚನೆ ತಂದಾಗ ವಿಶ್ವಸಂಸ್ಥೆ ಎಲ್ಲ ಸದಸ್ಯ ರಾಷ್ಟ್ರಗಳು ಪ್ರತಿನಿಧಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಅಂಗಸಂಸ್ಥೆ ಆಗಿದೆ. ಇನ್ನು ಪ್ರತಿ ಸದಸ್ಯ ರಾಷ್ಟ್ರ 5 ಸದಸ್ಯರನ್ನು ಇಲ್ಲಿ ಕಳಿಸ್ತಕ್ಕಂಥದ್ದು. ಇನ್ನು ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಒಂದೇ ಒಂದು ಮತ ಇರ್ತಕ್ಕಂಥದ್ದು. ಇನ್ನು ಒಬ್ಬ ಅಧ್ಯಕ್ಷ ಇರ್ತಾನೆ, 17 ಜನ ಉಪಾಧ್ಯಕ್ಷರು ಇರ್ತಾರೆ. ಇನ್ನು 7 ಸ್ಥಾಯಿ ಸಮಿತಿಗೆ ಇಲ್ಲಿ ಅಧ್ಯಕ್ಷರ ನೇಮಕ ಆಗ್ತದೆ. ಇನ್ನು ಕಾರ್ಯಗಳಂತೇಳಿ ಬಂದಾಗ ಸೆಪ್ಟೆಂಬರ್ನಿಂದ ಡಿಸೆಂಬರ್ ಮಧ್ಯಭಾಗದವರೆಗೆ ಅಧಿವೇಶನ ಜರುಗ್ತದೆ. ಸೊ ವಾರ್ಷಿಕ ಆಯವ್ಯಯಕ್ಕೆ ಅನುಮೋದನೆಯನ್ನು ಕೊಡ್ತಕ್ಕಂಥದ್ದು. ಇನ್ನು ಪ್ರಮುಖ ನಿರ್ಧಾರಕ್ಕೆ 3/2 ಸದಸ್ಯರ ಒಪ್ಪಿಗೆ ಅಂತಕ್ಕಂಥದ್ದು ಇಲ್ಲಿ ಬೇಕಾಗ್ತದೆ. ಈ ಜಾಗತಿಕ ಸಂಸತ್ತಾಗಿ ಕಾರ್ಯನಿರ್ವಹಣೆ ಮಾಡ್ತದೆ. ಇನ್ನು ತುರ್ತು ವಿಷಯಕ್ಕೆ ಒಂದು ವಿಶೇಷ ಅಧಿವೇಶನವನ್ನು ಇಲ್ಲಿ ಕರೀತಕ್ಕಂಥದ್ದು. ಇವೆಲ್ಲವೂ ಕೂಡ ಏನಂತಂದ್ರೆ ಕಾರ್ಯಗಳು. ಇನ್ನು ಕೊನೆಯ ಪ್ರಶ್ನೆ ಅದು ಯಾವುದಂತಂದ್ರೆ ಭಾರತದ ನಕ್ಷೆ, ಅದು 10ನೇ ಒಂದು ಪ್ರಶ್ನೆ ಆಗಿರ್ತದೆ. ಇಲ್ಲಿ ಗುರುತು ಮಾಡಲಿಕ್ಕೆ ಇರ್ತಕ್ಕಂಥ ಸ್ಥಳಗಳು ಯಾವತ್ತಂದ್ರೆ ಭಾರತದ ಹೆಬ್ಬಾಗಿಲು, ಆಮೇಲೆ ನೇತಾಜಿ ಸುಭಾಷ್ ಚಂದ್ರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಕ್ಕಂಥದ್ದು. ಸೊ ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ ನಿಮಗೆ. ಸೊ ಈ ಒಂದು ಭಾಗದಲ್ಲಿ ಭಾರತದ ಹೆಬ್ಬಾಗಿಲು ಸೊ ಮುಂಬೈ ಅಂತೇಳಿ ಕರಿತೀವಿ. ಇನ್ನು ಸೊ ಈ ಒಂದು ಭಾಗದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೊ ಕಲ್ಕತ್ತಾದಲ್ಲಿ ಕಂಡುಬರುತ್ತದೆ. ಸೊ ಇದಿಷ್ಟು ಏನಂತಂದ್ರೆ ಇಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ರೂಪಣಾತ್ಮಕ ಮೌಲ್ಯಮಾಪನ 4 ಆಗಿರುತ್ತದೆ. ಸೊ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.